ವೆಲ್ಕಮ್ ಟು ಎಸ್ ವಿ ಗೌಡ ವ್ಲಾಗ್ಸ್. ನಾವು ಇವತ್ತು ಊಟಿಲಿ ಸ್ಟೇ ಮಾಡಿದ್ದೀವಿ. ಇಲ್ಲಿ ಏನು ಆರ್ಡ್ರ್ ಮಾಡಿಲ್ಲ, ಎಲ್ಲ ಬಾಯ್ಸೇ. ಔಟ್ಸೈಡಿಂದ ಚಿಕನ್ನು ಮತ್ತು ಹಾಲು ಎಂತಿಗೆ ಅಂದರೆ ಕಾಫಿ ಮಾಡೋಕ್ಕೆ, ಸನ್ರೈಸಸ್ಸು, ಬೂಸ್ಟು ಎಲ್ಲ ತಂದಿದ್ದೀವಿ. ಪ್ಲಸ್ ಟ್ರೆಕ್ಕಿಂಗ್ಗೆ ಅಂತ ಪೋರ್ಟಬಲ್ ಗ್ಯಾಸ್ ತಂದಿದ್ದು, ಅದನ್ನು ಅಡುಗೆಗೆ ಯೂಸ್ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮ ಹತ್ರ 2 ಸಿಲಿಂಡರ್ ಇದೆ. ಇದನ್ನು ಯೂಸ್ ಮಾಡಿ ನಾವು ಇವತ್ತು 6 ಜನಕ್ಕೂ ಅಡುಗೆ ಮಾಡ್ತಾಯಿದ್ದೀವಿ. ಹೇಗೆ ಮಾಡ್ತಾಯಿದ್ದೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಾತರದಿಂದ ಕಾಯ್ತಾ ಇರಿ. ಇಲ್ಲೇ ನಾವು ಅಡುಗೆ ಮಾಡ್ತಾಯಿದ್ದೀವಿ. ಅದಕ್ಕಿಂತ ಮೊದಲು ನಾವು ಕಾಫಿ ಮಾಡ್ತಾಯಿದ್ದೀವಿ. ಅದಕ್ಕೆ ಪೋರ್ಟಬಲ್ ಸ್ಟವ್ ಇದೆ. ಸೊ ಲೆಟ್ಸ್ ಸೆಟ್ ದಿಸ್. ಇದು ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಬೇಕಾದರೆ ಆರ್ಡರ್ ಮಾಡ್ಕೋಬೋದು. ಟ್ರಕ್ಕಿಂಗ್ ಸ್ಟವ್ ಅಂತ ಹುಡುಕಿ ಸಿಗುತ್ತೆ. ಇದು ಆ್ಯಕ್ಚುಲಿ ನೀವು ಈ ಗ್ಯಾಸ್ನ ಇಲ್ಲೇ ಫಿಟ್ ಮಾಡೋದು ಬರುತ್ತೆ. ಏನಾದರೂ ಒಂಚೂರು ಎಕ್ಸ್ಪ್ಲೋಸಿವ್ ಆದರೆ ಒಂಚೂರು ಏನಾದರೂ ಚೆಲ್ಲಿದ್ರೆ ಇದು ಎಕ್ಸ್ಪ್ಲೋಸ್ ಆಗುತ್ತೆ. ಏನಾಗುತ್ತೆ, ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ ಅಂತ. ಸೊ ನಾನು ಇಲ್ಲಿ ಇದು ಎಕ್ಸ್ಟ್ರಾ ಬರುತ್ತೆ, ಇದು ಒಂದು 200 ಜಾಸ್ತಿ ಆಗುತ್ತೆ. ಅದಕ್ಕೆ ಇಲ್ಲಿರೋದು ಹಾಕ್ಸ್ಕೊಂಡಿದ್ದೀನಿ. ಇದನ್ನು ಸೆಟ್ ಮಾಡಬೇಕು. ಸೆಟ್ ಮಾಡೋಣವೇ. ಇದು ಹೆಂಗೆ ಕೂಡ ಫಿಟ್ ಮಾಡೋದು ಮನೇಲಿ ಮಾಡಿದ್ದೆ. ಸ್ವಲ್ಪ ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ, ರೆಡಿ ಮಾಡ್ತಾಯಿದ್ದೀವಿ. ಒಂದು 5 ನಿಮಿಷ. ಎಸ್, ಫೈನಲಿ ವಿ ಡನ್ ಇಟ್. ದಮ್ಗಿ ಮನೆಯಿಂದ ಇಲ್ಲ ಬ್ರೋ, ಗಟ್ಟಿ ಐತೆ ಬ್ರೋ. ತಡ್ರಿ, ಈಗ ಕಾಫಿ ಮಾಡುವ. ಸಕ್ಸಸ್ ಆದರೆ ಚಿಕನ್ ಮಾಡುವ. ಈಗ ಇದನ್ನು ಹಚ್ಚೋರು ಯಾರು? ಇಲ್ಲ, ಇದರಲ್ಲೇ ಲೈಟ್ರ್ ಐತೆ. ಜೈ ಆಂಜನೇಯ. ಪಾತ್ರೆ ಕೊಡ್ರಿ ಗ್ಯಾಸ್ ಪಾತ್ರೆ ಕೊಡ್ರು ಬ್ರೋ. ಹಾಲಿನ ಪಾತ್ರೆ ಕೊಡ್ರಿ ಬ್ರೋ. ಬಗ್ಸ್ಕೊಂಡ್ ಕೊಡಿ ಬ್ರೋ. ಇಲ್ಲಿ ಇಷ್ಟು ಜಾಸ್ತಿ ಬರುತ್ತೆ ನೋಡಿ. ಇಲ್ಲಿ ನೋಡಿ ಬ್ರೋ, ಸಾಕಲ್ಲ? ಡವ್ ಅಂತ ಆಯ್ತಾ ಬ್ರೋ? ಕೊಡಿ. ಓ, ನೀವು ಒಳ್ಳೆ. ಆಫ್ ಮಾಡಿ. ವೆಲ್ಕಮ್ ಟು ಎಸ್ ವಿ ಗೌಡ ವ್ಲಾಗ್ಸ್ ಫುಡ್ ಚಾನಲ್. There was a mastermind behind all this. ಬ್ರೋ ನೋಡಿ ಬ್ರೋ, ವಿತಿನ್ 10 ಸೆಕೆಂಡ್ಸಲ್ಲಿ ಎಷ್ಟು ಕಾದಿದೆ. ಫುಲ್ ಇಟ್ಬಿಡೋಣ ಬ್ರೋ. ಫುಲ್ ಮಾಡೋಣ. ಇಲ್ಲ, ಸ್ವಲ್ಪ ಮಾಡೋಣ. ಅವ್ರು ಬಲ್ಲಿ. ರೆಡಿ. ಆಫ್ ಆಗೋಯ್ತಾ? ಇಲ್ಲ ಆಫ್ ಆಯ್ತು ಈಗ. ಓ ಶೇಟ್, ಅದು ಕಮ್ಮಿ ಮಾಡ್ಕೋ, ಜಾಸ್ತಿ ಮಾಡ್ಬಿಡಿ. ಜಿಂಗಾಲೆ ದಸಿ ಮಾಡಲಾ? ಹೆಂಗೆ ದಸಿ ಮಾಡೋದು? ಈ ಸೈಡಾ ನನ್ನ ಸೈಡಾ? ರೈಟ್, ನಿಮ್ಮ ಸೈಡ್ಗೆ ಜಾಸ್ತಿ. ಓಕೆ, ಬೇಗ ಕಾಯೋದ ಬ್ರೋ. ಚಿಕನ್ ಅಲ್ಲ, ಒಂದು 100 ಜನಕ್ಕೆ ಬಿರಿಯಾನಿ ಮಾಡಿಬಿಡ್ಬೋದು. ನಾನು ಕಾಫಿ ಮಾಡ್ತಿದ್ದೀನಿ. ನಿಮ್ಗೇನು ಬೇಕು? ಸನ್ರೈಸ್ ಬೇಕಾ? ಬೂಸ್ಟ್ ಬೇಕಾ? ಬ್ರೂ ಬೇಕಾ? ಬ್ರೂ ಕೊಟ್ಬಿಡಿ ಬ್ರೂ ಮಾಡ್ಲಾ? ಬೆಸ್ಟ್. ಹನಿ ಹಾಕ್ಲಾ? ಊಟಿಯಲ್ಲಿ ಪಾರ್ಟಿ. ಡಾಬರ್ ಹನಿ ತಂದಿದ್ದೀನಿ ಬ್ರೋ. ಕಾದೋಯ್ತು ಹಾಲು. ನೀರು ಹಾಕಿ ಬ್ರೋ. ಇದು ಕ್ಯಾನ್ ಇಸ್ಕೊಳ್ಳಿ. ಕ್ಯಾನ್ ಕೊಟ್ರ? ಕಾಫಿ ಮಾಡಿ ಗಟ್ಟಿನೇ ಮಾಡೋಣ. ಇಲ್ಲ ಬ್ರೋ, ಇಲ್ಲ. ಓ, ಬಟ್ ನಾವು ತಗೊಂಬಂದಿಲ್ಲ, ಅಲ್ಲೇ ಬಿಟ್ಟು ಬಂದಿದ್ದೀವಿ. ತಂದಾನಿ ತಂದಾನೋ ನಾನೇನೋ. ಬ್ರೋ ಒಳ್ಳೇದು ಬ್ರೋ. ಹಾಲು ಉಕ್ಸಿದ್ರೆ ಕೆಟ್ಟದಲ್ಲ, ಒಳ್ಳೇದು. ಹಾಲು ಉಕ್ಸ್ಬೇಕು. ಬಂದರೆ ನೋಡ್ರಿ, ಅವ್ನು ಹೋಟ್ಲ್ ರೂಮ್ ಜಾಸ್ತಿ ಹೊಡಿತಾನೆ. ಯಾರ್ಯಾರು ಕಾಫಿ ಕುಡಿಯೋದು? 3 ಲೋಟ ಇದೆ ಅಷ್ಟೇ. ನವೀನ್ ಬ್ರೋ, ನೀವು ಯಾರಾದ್ರೂ ಒಬ್ರು ಕುಡ್ದಾದ್ಮೇಲೆ ಕುಡಿಬೇಕು. ಇಲ್ಲ, ಅಲ್ಲಿಂದ ಬರ್ಬೇಕಾದ್ರೆ ತತ್ತರ ಕೇಳಲ್ಲ ಬ್ರೋ. ಮೊಟ್ಟೆ ಸಿಗುತ್ತಾ ಕೇಳಿ? ಸಿಗಲ್ವಾ ಬ್ರೋ? ಇನ್ನೂ 9:15 ಬ್ರೋ. ಹನಿ ಆರೋಗ್ಯಕ್ಕೋಸ್ಕರ ಬ್ರೋ. ನಿಮಗೂ ಹನಿ ಹಾಕ್ಲಾ, ಸಕ್ಕರೆ ಹಾಕ್ಲಾ? ಹನಿ ಕಾಫಿನಾ? ಹನಿ ಕಾಫಿ ಆಯಿತು. ಟೇಸ್ಟ್ ಮಾಡಿ ಬ್ರೋ. ಫುಲ್ ಸ್ಟ್ರಾಂಗ್ ಐತೆ ಬ್ರೋ. ಫುಲ್ ಸ್ಟ್ರಾಂಗ್ ಇದೆ. ನೀವು ಕುಡಿಯೋಕ್ಕಾಗಲ್ಲ. ಸ್ಟ್ರಾಂಗ್ ಕುಡಿತೀರಾ? ನಾನು ಏನು ಡೈಲಾಗ್ ಹೇಳ್ತಿದ್ದೆ. ಏನಿಲ್ಲ, ಫುಲ್ ಸ್ಟ್ರಾಂಗ್ ಕುಡಿತೀರಾ? ಫುಲ್ ಹೆವಿ ಸ್ಟ್ರಾಂಗ್ ಇದೆ. ಸ್ವಲ್ಪ ಹಾಲು ಹಾಕ್ತೀನಿ. ಡನ್. ట్రై చేస్తున్నాను బ్రో. ఏదో ఫస్ట్ టైం. ఇంకోటి ఉంది ಬ್ರೋ. ಇಲ್ಲೇ ಪಕ್ಕದಲ್ಲೇ ಅಂದರೆ ಹುಡುಗರು ರೆಡಿ ಮಾಡ್ತವ್ರೆ. ಏನಾದರೂ ಒಂಚೂರು ಗ್ಯಾಸ್ ಏನಾದರೂ ಕಮ್ಮಿ ಆದರೆ ಅವ್ರ ಹತ್ರ ಹಾಕ್ಸ್ಕೊಂಡ್ಬಿಡ್ಬೇಕಷ್ಟೇ. ಏನು ಬ್ರೋ? ಕಾಫಿ ರೆಡಿ ಇದೆ. ಫುಲ್ಲು ಸ್ಟ್ರಾಂಗ್ ಆಗೋಯ್ತು. ಸೊ ಅದಕ್ಕೆ ಸ್ವಲ್ಪ ಲೈಟ್ ಮಾಡ್ತಾಯಿದ್ದೀವಿ.
ಅವ್ರು ದೊಡ್ಡದಾಗ ಅವ್ರು ಜಾಸ್ತಿ ಜನ ಅವ್ರು ದೊಡ್ಡದಾಗಿ ಮಾಡ್ತಾವ್ರೆ. ಹೌ ಮೆನಿ ಪೀಪಲ್ ಆಗಿದೆ ಬ್ರೋ? 8 ಮೆಂಬರ್ಸ್ ದಟ್ ಮಚ್ ಸ್ಟವ್. 6 ಮೆಂಬರ್ಸ್. ಹಾಂ, ಈ ಕಡೆ ಜಾಸ್ತಿ, ಈ ಕಡೆ ಕಮ್ಮಿ. ಹಾಂ, ಸಾಕಲ್ವಾ? ಆಫ್ ಮಾಡಲ. ಡನ್. ಫುಲ್ಲು ಸ್ಟ್ರಾಂಗ್ ಆಗಿದ್ದು ಈಗ ಲೈಟ್ ಮಾಡ್ತಾ ಇದ್ದೀವಿ. ಟೇಸ್ಟ್ ಮಾಡಿ ಬ್ರೋ, ಚೆನ್ನಾಗಿ ಅಲಾಡ್ಸ್ಬೇಕು. ಅಲಾಡ್ಸೋಕ್ಕೇನಿಲ್ಲ ಬ್ರೋ, ಅಲಾಡ್ಸೋಕ್ಕೆ ಏನಾದ್ರು ಕೊಡಿ ಬ್ರೋ. ಅಲಾಡ್ಸೋಕ್ಕೆ ಸ್ಟವ್ ಇದು ಸೌಟೋ ಗಿಟ ಏನೋ ಕೊಡಿ ಬ್ರೋ. ಹಂಗೆ ಮಾಡಿ ಬ್ರೋ, ಹಂಗೆ ಮಾಡಿ ಬ್ರೋ. ಇದು ಹಾಕ ಅಲಾಡ್ಸೋಕ್ಕಲ್ಲ ಬಿಡಿ. ತೊಗೊಳ್ಳಿ, ಕಾಫಿ ಕುಡಿ ಬನ್ನಿ. ಚಾಕು ಕೊಡಿ ಕೇಳ್ಗಿಡಿ. ಚಾಕು ಕೊಡಬಾರ್ದು ಕೈಗೆ. ಬಟ್ಟೆಲಿ ಹೊಸ್ಬೇಕಲ್ಲ, ಇದೊಂದು ಬಟ್ಟೆ ಬೇಕಲ್ಲ. ಕಾಫಿ ರೆಡಿ. ಇದು ಜಸ್ಟ್ ಸ್ಯಾಂಪಲ್ ಕಾಫಿ. ಇನ್ನೂ ಕಬಾಬ್ ಮಾಡ್ತೀವಿ, ಪರೋಟ ಮಾಡ್ತೀವಿ, ಚಿಕನ್ ಫ್ರೈ ಮಾಡ್ತೀವಿ. ಹೆಂಗಿದೆ? ಸ್ವಲ್ಪ ಜಾಸ್ತಿ ಬಿಡ್ಬೇಕಾ? ನಿಜ ಹೇಳ, ಸಕ್ಕರೆ ಹಾಕಿಲ್ಲ. ಅಲ್ಲಿದೆ, ಬೇಕಾದ್ರೆ ಸಕ್ಕರೆ ಹಾಕೊಳ್ಳಿ. ಸಕ್ಕರೆ ನಾನು ಕುಡಿಯಲ್ಲ, ನಾನು ಅದಕ್ಕೆ ಲೈಟಾಗಿ ಹಾಕಿದ್ದೀನಿ. ತೊಳಿ ಸಕ್ಕರೆ ಹಾಕೊಳ್ಳಿ. ಸಕ್ಕರೆ ಹಾಕೊಂಡು ಕುಡಿದ್ವಿ, ಸಕ್ಕದಾಗಿರುತ್ತೆ. ನಾನ್ ವೆಜ್ ಕಾವಾಲಂటే ఇక్కడ, ವೆಜ್ ಕಾವಾಲಂటే ಅక్కడ. ರಿವ್ಯೂ ಹೇಳಿ ಹೇಗಿದೆ? ಸ್ವಲ್ಪ ಸಕ್ಕರೆ ಹಾಕ್ದೆ, ಚೆನ್ನಾಗಿದೆ. ಜೇನುತುಪ್ಪ ಕುಡ್ದಂಗೆ ಆಯ್ತು. ಫ್ಲಾಶ್ ಬ್ಯಾಕ್. ಹನಿ ಆರೋಗ್ಯಕ್ಕೋಸ್ಕರ ಬ್ರೋ. ನಿಮ್ಗೂ ಹನಿ ಹಾಕ್ಲಾ, ಸಕ್ಕರೆ ಹಾಕ್ಲಾ? ಮಕ್ಕೋಗಿದ್ದಾರೆ ಕ್ಯಾಕರ್ಸಿ ಹೊರಗಡೆ ಹೋದ್ರೆ ನಮ್ಗೆ ಹಂಗೆ ನೆಕ್ಸ್ಟ್ ಚಿಕನ್ ಎಲ್ಲ ಮಾಡ್ತಾ ಇದೀವಿ, ನೋಡ್ತಾ ಇರಿ. ಅಯ್ಯೋ, ಹೀಗೆಲ್ಲ ಮಾತಾಡಬಾರ್ದು. ಆಮೇಲೆ ಬ್ರೂ ಕಮ್ಮಿ ಅವನೇನಿಲ್ಲ, ಬೈದ್ಬಿಡ್ತಾನೆ ನನಗೆ. ನನ್ನ ಮಗನೇ ನನ್ನ ಬ್ರೂ ಹಾಕ್ಬಿಟ್ಟು ಅಮೃತ ಅಂತ ಇದೆಯಾ ಅಂತ. ಹೆಂಗಿದೆ? ಏನ್ ಬ್ರೋ ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀರಾ? ಕಾಫಿ ಏನ್ ಬ್ರೋ ಇಷ್ಟು ಚೆನ್ನಾಗಿ ಮಾಡ್ತೀರಾ? ರಾಮೇಶ್ವರಂ ಕೆಫೆದಲ್ಲಿ ನೀವೇ ಟ್ರೈನ್ ಮಾಡಿದ್ರೇನು? ಅಲ್ಲ, ಸೇಮ್ ಅದೇ ಫೀಲ್ ಐತೆ ತಾನೆ. ಅದೇ ಫೀಲ್ ಐತೆ, ಗಟ್ಟಿ ಆಗಲ್ಲ ಅದಕ್ಕೆ. ಮಸ್ತಾಗೈತೆ. ಈ ವೆದರ್ಗೆ ಈ ಟೀಗೆ ಸಖತ್ತಾಗಿದೆ. ಇದೆಲ್ಲ ಪ್ಲಾನು ಕೇದಾರ್ನಾಥ್ ಇದ್ದಿದ್ದು ಗೊತ್ತಾ? ಮ್ಯಾಗಿ ಎಲ್ಲ ತಗೊಳ್ಳೋಣ ಅಂತ ಪ್ಲಾನ್ ಇತ್ತು. ಎಕ್ಸಿಕ್ಯೂಟ್ ಎಲ್ಲ ಮಾಡ್ತಿದ್ವಿ ತಾನೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ. ಅಲ್ಲಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ. ಈಗ ಗೊತ್ತಾಗಿದೆಲ್ಲ, ದೊಡ್ಡ ಮಾಡಲೇಬೇಕು. ಕೈ ತೊಳ್ಕೊಳಕ್ ಹೋದೆ, ಐಸ್ ವಾಟರಲ್ಲಿ ಕೈ ಇಟ್ಟಂಗಾಯ್ತು. ಅಷ್ಟು ಕೋಲ್ಡು. ಕೈ ನೋಡ್ರಿ ಇನ್ನೂ ನಡುಗ್ತೈತೆ ನೀರಿಗೆ. ಶೆಫ್ ನವೀನ್ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ಎಲ್ಲ ಅವರು ಇಷ್ಟೊತ್ತವ್ರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಕಾಫಿ ಮಾಡ್ತಾ ಇದ್ದೋ. ಬ್ರೋ, ಗ್ಯಾಸ್ ರೆಡಿನಾ? ಎಲ್ಲ ಫುಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ. ಕೂರುತ್ತೆ ಬ್ರೋ, ಸ್ಟೇನ್ಲೆಸ್ ಇದೆ, ಅದಕ್ಕೆ ಕೂರ್ಲಿ ಅಂತಲೇ ಅಷ್ಟು ಇದು ಮಾಡಿ ತರಿಸಿದ್ದೆ ನಾನು. ಓಕೆ, ಇದು ಕರೆಕ್ಟಾಗಿ ಇಟ್ಟಿದ್ದೀರಾ? ಓಕೆ ಬ್ರೋ, ಪಾತ್ರೆ ತಗೊಂಬನ್ನಿ. ಪಕ್ಕದಲ್ಲಿ ಆಂಧ್ರ ಬಾಯ್ಸ್ ಟ್ರೈ ಮಾಡ್ತಾ ಇದ್ದಾರೆ. ಕಮಾನ್, ಜೈ ಬಜರಂಬಲಿ. ಹಾಂ, ವಾಟ್ ಹ್ಯಾಪನ್ ಬ್ರೋ? ಗ್ಯಾಸ್ ఉందా? ఉంది. ಮತ್ತೆ ఎందుకు వస్తలేదు? ಕೂಲ್ಗಿ ಮೈನಾಟ್ వస్తది బ్రో. సౌండ్ బರುತ್ತೆ బ్రో. when did you got this gas? From store or what? From store. Home. This gas is there. Yeah. Then why? ನಾವು ಅಷ್ಟರಲ್ಲಿ ಸೆಕ್ಸಿ ಬ್ರೋ, ನೀವೇ ಹೀರೋ ಇವತ್ತು. ಹಾಂ, ರೆಡಿನಾ ಎಲ್ಲ? ಬ್ರೋ ಬನ್ನಿ, ಮಿನಿ ಶೆಫ್ ರೆಡಿ ಮಾಡ್ತಾವ್ರೆ ಇವತ್ತು. ಇರಿ, ಏನು ಮಾಡ್ತಾ ಇದ್ರ ಹೇಳಿ? ನಾವು ಇವಾಗ ಚಿಕನ್ ಮಸಾಲ ಫಸ್ಟ್ ಸ್ಟವ್ ಅನ್ಸ್ಬೇಕು, ತೆಗೀರಿ ಅದನ್ನ. ಇರಿ, ಹೊಡಿರಿ ಬ್ರೋ. ಈಗ ಇಟ್ಕೊಳ್ಳಿ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಬನ್ನಿ, ಇವ್ರಿಗೆ ಹೆಲ್ಪ್ ಮಾಡಿ. ಇವರು ಮಿನಿ ಶೆಫ್. ನಿಮ್ಮ ಹೆಸರು? ಅಭಿಷೇಕ್ ಅಂತ. ಇವರು ನಮ್ಮ ಮೇನ್ ಶೆಫ್ ನವೀನ್ ಅಂತ. ಹಿಂದೆಗಡೆ ಪಾಪ ಅವರು ಗ್ಯಾಸ್ ಆನ್ ಆಗ್ತಾ ಇಲ್ಲ, ಆಗಿಂದ ಟ್ರೈ ಮಾಡ್ತಾ ಇದ್ದಾರೆ. ನಾವು ಹೆಂಗೋ ಇದರಲ್ಲೇ ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ನಾವು ಜಾಯ್ನ್ ಆಗ್ತಾ ಇದ್ದೀವಿ. ಜಸ್ಟ್ ಇಮ್ಯಾಜಿನ್ ಇಫ್ ಇದನ್ನ ಕೇದಾರ್ನಾಥ್ ತಗೊಂಡೋಗಿ ನಾವು ಮ್ಯಾಗಿ ಮಾಡಿದ್ರೆ ಟೆಂಟಲ್ಲಿ. ಹೇಳಿ, ಏನ್ ಆಗ್ತಾ ಇದ್ದೀರಾ? ಎಣ್ಣೆ ಆಗ್ತಾ ಇದ್ದಾರೆ. ಸಾರಿ, ಆಯಿಲ್ ಆಗ್ತಾ ಇದ್ದಾರೆ. ಚಿಕನ್ ತರ್ತಾ ಇದ್ದಾರೆ ನಾವು ಅಭಿಷೇಕ್. ಆಯ್ತು, ಚಿಕನ್ ತೋರಿಸು. ಇದು ಚಿಕನ್ ಫ್ರೈಗೆ ಫಸ್ಟು ಫ್ರೈ ಮಾಡೋಣ. ಪಾತ್ರೆ ಇಟ್ಕೊಳ್ಳೋಕೆ ಗಟ್ಟಿ ಇಟ್ಕೊಳ್ಳಿ. ಒಂದು ಸ್ವಲ್ಪ ಕಮ್ಮಿ ಮಾಡ್ಲಾ? ಬಿಡು. SV సందీప్ ప్లీజ్ SV గౌడ ట్రావెలింగ్ వ్లాగ్ చేస్తాను బ్రో. కొన్ని టైం ఇలా ఎక్స్పెరిమెంట్ చేస్తాను. కమ్ బ్యాక్ SV గౌడ వ్లాగ్స్. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ. ಬ್ರೋ, ಹೆಂಗ್ ನಡೀತಾ ಇದೆ? ಇವಾಗ ಅರ್ಧ ಮಾಡೋ ಪ್ಲಾನ್ ಬಂದಿದ್ದೀವಿ. ಅರ್ಧ ಅಂತ ಏನೇನು ಮಾಡ್ತಾ ಇದ್ದೀರಾ? ಮುಕ್ಕಾಲು ಇದರಲ್ಲಿ ಸಾಂಬಾರ್ ಮಾಡ್ತೀವಿ, ಅದ್ರ ಆಗಿಲ್ಲ, ಅದಕ್ಕೆ ಅವ್ರ ಹತ್ರ ತೊಗೊಳಕ್ಕೆ ಹೇಳಿದೆ. ಸಾಂಬಾರ್ ಮಾಡ್ತೀವಿ, ಅದ್ರಲ್ಲಿ ಸುಕ್ಕ ಮಾಡ್ತೀವಿ. ಓಕೆ, ಹೌ ಮಚ್ ದಿಸ್ ಕಾಸ್ಟ್? ಬ್ರೋ, ದಿಸ್ ಇಸ್ ಗ್ಯಾಸ್ ಇಸ್ 250 rupees. Just 250. How much is it?
Bro, How many days will get? days no, it will burn around 30 minutes or 25 minutes. That's it. How much? 1 liter of Not 1 liter, it's 500 ml I think. 500 ml. 450 ml I think. 300 300 ml. 350 ಆಯ್ತು. Just we took it for to do coffee. We had not planned for this. 3 tons. We are trying this. 225 grams. For that stove it costs 1300. ಬ್ರೋ ನಂತರ ಒಂದು ಪ್ಲ್ಯಾನ್ ಇದೆ ಇದ್ರಲ್ಲಿ ಮಾಡೋಣ ಇದೇನಾದರೂ ಖಾಲಿ ಆಗೋಯ್ತು ಅಂದರೆ ಅವ್ರ ಗ್ಯಾಸಲ್ಲಿ ಮಾಡೋಣ ಬೇಕಾದ್ರೆ ಒಂದು 200 ರೂಪಾಯಿ ಕೊಡೋಣ ಅವ್ರಿಗೆ ಆ ಗ್ಯಾಸ್ಗೆ ಈಗ ಇಷ್ಟು ಗೊಜ್ಜು ಮಾಡೋಣ ಅಂತ ಇದಿಷ್ಟು ಸಾಂಬಾರು ಮಾಡೋಣ ಅಂತ ಇಲ್ಲ ಇದು ಸಾಂಬಾರು ಇದು ಸುಕ್ಕ. ಇದೇ ಸಾಂಬಾರು ಮಾಡ್ತಾ ಇದ್ದೀರಾ ಇದು ಫ್ರೈ ಮಾಡೋಣ ಸಾಂಬಾರ್ ಅಂದ್ರೆ ಫುಲ್ ಸಾಂಬಾರ್ ತರ ಅಲ್ಲ, ಗಟ್ಟಿ ಪರೋಟ ತಿನ್ನಕ್ಕೆ ಗ್ರೇವಿ. ಮೊಸರು ತಗೋಬೇಕಿತ್ತು. ಹೌದು ಕಬಾಬಕ್ಕೆ ಹಾಕಿ ಕಲಿಸ್ಬೋದಿತ್ತು. ಎಗ್ ಅಮೌಂಟ್ ಪೇ ಮಾಡಿ ಎಗ್ಗೆ ಬಿಟ್ಬೋದಿದ್ದೀರ. ಬೆಳಿಗ್ಗೆ ಈಸ್ಕೊಳ್ಳೋಣ ಸುಮ್ಮನೆ, ಬೆಳಿಗ್ಗೆ ಆಮ್ಲೆಟ್ ಮಾಡ್ಕೊಂಡು ತಿನ್ಕೊಳ್ಳೋಣ. ಇಂಥವ್ರಿಗೆ ಏನು ಹೇಳ್ತೀರಾ ಬ್ರೋ? ಶನಿವಾರ ತಿನ್ನಲ್ಲ ಬ್ರೋ, ಶನಿವಾರ ತಿಂತೀರಾ ಅಂದ್ರೆ ಚಳಿ ಆಯ್ತೈತೆ ಹೋಗು ಬ್ರೋ ಅಂತೆ. ಬ್ರೋ ಇಷ್ಟು ಬೇಗ ಆಗೋಯ್ತಾ? ಅದು ಇವಾಗ ಮುಚ್ಚೋಗ. ಇವಾಗ ಸ್ವಲ್ಪ ನೀರ್ ಹಾಕಿ ಕಾವು ಕೊಡ್ಬೇಕು ಅದಕ್ಕೆ. ನೀವು ಇಷ್ಟೊತ್ತವರೆಗೂ ನಿಮ್ಮನ್ನ ಮಿಸ್ ಮಾಡ್ತಾ ಇದ್ರು ನಮ್ಮ ಚಾನಲ್ ಲೈಕ್ ವಿ ಆರ್ ಫ್ರಮ್ ಅಮೇರಿಕನ್ 5-star ಹೋಟೆಲ್ ಅಂಡ್ ವಿ ಆರ್ ಟೆಲ್ ಮಿ. ಹೇಳಿ ಬ್ರೋ. ಎಲ್ಲರೂ ವಾಂಗ ಆಲ್ವೇಸ್. ಆಕ್ಚುಲಿ ಇವಾಗ ನಾವು ಪ್ರಿಪೇರ್ ಮಾಡುತ್ತಿದ್ದೀವಿ ಚಿಕನ್ ಫ್ರೈ. ಇದು ತುಂಬಾ ಸಿಂಪಲ್ ಆಗಿ ಮಾಡೋದು, ಇದಕ್ಕೆ ಏನಿಲ್ಲ. ಈಗ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಚಿಕನ್ಗೆ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಬೋರ್ ಹೊಡಿತಾ ಇತ್ತು ಅನ್ನಿಸ್ತಾ ಇದೆ. ಸ್ವಲ್ಪ ಕ್ವಿಕ್ ಹೂವು ಅಂದೇ ಇರಬೇಕು. ಆಲ್ಮೋಸ್ಟ್ ಗ್ರೇವಿನ ಅಂತಾನೆ ಸಾಂಬಾರ. ಗ್ರೇವಿ ಆಲ್ಮೋಸ್ಟ್ 80% ಕಂಪ್ಲೀಟ್ ಆಗಿದೆ. 90%. ಅದಿನ್ನೊಂಚೂರು ಬೆಂದ್ರೆ ಇದು ಮುಗಿಯುತ್ತೆ. ಇಲ್ಲಿ ಇನ್ನೊಂದು ಫ್ರೈ ರೆಡಿ ಆಗಿದೆ. ಎರಡು ಕಂಪ್ಲೀಟ್ ಆದ್ರೆ ನಾವು ನೆಕ್ಸ್ಟ್ ಕಬಾಬ್ ಮಾಡ್ತೀವಿ. ಹೆಂಗೋ ಇದೊಂಚೂರು ಸಿಲಿಂಡ್ರು ಇನ್ನೂ ಬರ್ತಾ ಇದೆ. ಇದ್ರಲ್ಲಿ ಗ್ರೇವಿ ಮುಗಿಸಿದ್ರೆ ಇನ್ನೊಂದು ಸಿಲಿಂಡ್ರಲ್ಲಿ ಕಬಾಬ್ ಮಾಡ್ಬೋದು. ಹಂಗೆ ಹಾಕ್ಬಾರ್ದು ಬ್ರೋ, ಹಿಂಗೆ ಹಾಕ್ಬೇಕು. ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಇಸ್ ಎನರ್ಜಿ. ಇಲ್ಲ ನನಗಲ್ಲ, ಬ್ರೋ ಫೈನಲಿ ಇದೊಂದು ಗೊಜ್ಜು ಮಾಡಿದ್ದಾರೆ, ಸಕಾಲಾಗಿದೆ ನೋಡಕ್ಕಂತೂ. ಮತ್ತೆ ಚಿಕನ್ ಸುಕ್ಕ ಮಾಡಿದ್ದಾರೆ. ಇಲ್ಲ ಇರ್ಲಿ ಬಿಡಿ, ಸಕಾಲಾಗಿದೆ. ಕಲರು ಟೇಸ್ಟ್ ಹಂಗೆ ಸಕಾಲಾಗಿದೆ. ಇಲ್ಲಿ ಫ್ರೈ ರೆಡಿ ಆಗಿದೆ. ಇಲ್ಲಿ ಪರೋಟ ರೆಡಿಮೇಡ್ ಪರೋಟ ಇದೆ. ಈಗ ಇದನ್ನ ಹಂಚಲ್ಲಿ ಹಾಕಿ ಸುಟ್ಬಿಟ್ಟು ಹೊಡೆದು ಬಿಡೋದು. ನಾವು ತಿನ್ನಕ್ಕೆ ರೆಡಿ ಇದೀವಿ. ವಾವ್, ಇದಿಷ್ಟು ನಮ್ದು ಇವತ್ತು ಡೇ ಸ್ಪೆಂಡ್ ಮಾಡಿದ್ದೀವಿ. ಪೀಸ್ ಕಬಾಬ್ ಇನ್ನೂ ಆಗಿಲ್ಲ, ಕಬಾಬ್ ಮಾಡಬೇಕು. ಇದೊಂದೇ ಸಿಲಿಂಡ್ರಲ್ಲಿ ಫ್ರೈ ಮಾಡಿ ಈ ಸುಕ್ಕ ಮಾಡಿದ್ದೀವಿ. ಇನ್ನೂ ಒಂದು ಸಿಲಿಂಡರ್ ಬಾಕಿ ಇದೆ. ಇಲ್ಲಿ ಸಿಲಿಂಡರ್ದು ಇಲ್ಲೇ ಐತೆ ಸಿಲಿಂಡರ್. ಇಲ್ಲಿ ಇನ್ನೊಂದು ಖಾಲಿ ಇದೆ. ಆರಾಮಾಗಿ ಇದರಲ್ಲಿ ಕಬಾಬ್ ಸುಡ್ಬೋದು. A few moments later. ಕಮ್ ಬ್ಯಾಕ್ ಗಾಯ್ಸ್, ಗುಡ್ ಮಾರ್ನಿಂಗ್. ಆಕ್ಚುಲಿ ನಾವು ಇವತ್ತು ಊಟಿಲಿದ್ದೀವಿ. ದ ನೆಸ್ಟ್ ಅಂತ ಇಲ್ಲೇ ಸ್ಟೇ ಮಾಡಿದ್ದೋ. ರಾತ್ರಿ ಎಲ್ಲ ಕರೆಂಟ್ ಇರಲಿಲ್ಲ, ಇಲ್ಲಿ ಜನರೇಟ್ ಇತ್ತು. ಸೊ ಇಲ್ಲಿ ಸ್ವಲ್ಪ 2000 ಒಂದು ರೂಮ್ಗಾದ್ರೂ ಜನರೇಟ್ ಇದ್ದ ಕಾರಣ ಇಲ್ಲಿ ಪಕ್ಕದಲ್ಲೇ 800 ರೂಮ್ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಬಿಕಾಸ್ ಮೊಬೈಲು, ಗೋಪ್ರೋ ಬ್ಯಾಟ್ರೀಸು ಎಲ್ಲ ಚಾರ್ಜ್ ಮಾಡಬೇಕಿತ್ತು. ಸೊ ಅದಕ್ಕೆ ನಮ್ಗೆ ಕರೆಂಟ್ ಬೇಕಿತ್ತು. ಸೊ ಅದಕ್ಕೆ ಎಲ್ಲ ಬಾಯ್ಸ್ ಎಲ್ಲ ಒಂದು 6 ಮೆಂಬರ್ಸ್ ಇಲ್ಲೇ ರೂಮ್ ಸ್ಟೇ ಮಾಡಿದ್ದು. ಫುಲ್ ಊಟಿ ವೆದರ್ ಅಂತೂ ಲೈಟಾಗಿ ಮಳೆ ಬರ್ತಾ ಇದೆ. ಚೆನ್ನಾಗಿದೆ. ನೈಟು ಬಂದು ಏನು ಕಾಣಿಸಿಲ್ಲ, ಇವಾಗ ನೋಡಿದ್ರೆ ಪರವಾಗಿಲ್ಲ, ಚೆನ್ನಾಗಿದೆ ವೆದರ್. ಹೆಂಗಿದ್ರು ಒಂದು ಗ್ಯಾಸ್ ಖಾಲಿ ಇತ್ತು. ಹಾಲು ತರೋಣ ಅಂತ ಹೋಗ್ತಾ ಇದ್ದೀನಿ. ತಗೊಂಡು ಕಾಫಿ ಮಾಡ್ಬೋದು. ಹಾಲು ತಗೊಂಬರೋಣ ಅಂತ ಅಂಗಡಿ ಹುಡುಕ್ತಾ ಇದೀನಿ. ಇಲ್ಲಿ ಏನ್ ಗುರು 7 ಗಂಟೆ ಆದ್ರೂ ಅಂಗಡಿ ತೆಗ್ದಿಲ್ಲ. ನಮ್ಮಲ್ಲೆಲ್ಲ 5 ಗಂಟೆಗೆ ತಕೊಂಡ್ ಕೂತಿರ್ತಾರೆ. ರಾತ್ರಿ ಇಲ್ಲಿ 2 ಅಂಗಡಿ ಓಪನ್ ಇತ್ತು. ಬಂದೆ ನೋಡೋಣ, ಅಲ್ಲೇ ತಗೊಳ್ಳೋಣ ಅಂತ. ನೋಡಿದ್ರೆ ಇನ್ನೂ ಓಪನ್ ಇಲ್ಲ. ಲೆಟ್ಸ್ ಸಿ ಯಾವಾಗ ಓಪನ್ ಮಾಡ್ತಾರೆ ಅಂತ. ಇದೇ ರಾತ್ರಿ ಸ್ಟೇ ಆಗಿದ್ ರೂಮು, ತೋರಿಸ್ತೀನಿ ಹೇಗಿದೆ ಅಂತ. ಡಿಶ್ಕಿ ಡಮಾರ್ ಮಾಡ್ಬಿಟ್ಟಿದ್ದಾರೆ. ಇದೇ ರಾತ್ರಿ ಸ್ಟೇ ಆಗಿದ್ ರೂಮು. ಇದು ಟಾಯ್ಲೆಟ್, ಇದಿಷ್ಟು ಹಾಲು. ಇಲ್ಲೊಂದು 3 ಜನ ಮನ್ಕೋಬಹುದು. ಅಲ್ಲೊಂದು ಬೆಡ್ ಕೊಟ್ಟಿದ್ದಾರೆ 3 ಜನಕ್ಕೆ. ಅದೊಂದು 3 ಜನ ಮನ್ಕೊಂಡು. ಎಲ್ಲ ಬಾಯ್ಸ್ ಹೆಲ್ಮೆಟ್ ಬಟ್ಟೆ ಎಲ್ಲ ಇಲ್ಲೇ ಹಾಕಿದ್ದಾರೆ. ಈಗೆಲ್ಲ ಎದ್ದು ಇನ್ನೂ ಬಿತ್ಕೊಂಡವ್ರು ನನ್ನ ಮಕ್ಳು ಎದ್ದು ಇವೆಲ್ಲ ಪ್ಯಾಕ್ ಮಾಡಿ ಹೋಗೋಷ್ಟರಲ್ಲಿ ಆಯ್ತೈತೆ ಟೈಮ್ ಇವತ್ತು.